ಸೇನಾ ಹೆಲಿಕಾಪ್ಟರ್ ಪತನದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ದೇಶದ ವೀರಪುತ್ರರು. ಭಾರತೀಯ ರಕ್ಷಣಾ ಮುಖ್ಯಸ್ಥರಾದಂಥ ರಾವತ್ ಸೇರಿ 13 ಮಂದಿ ವೀರ ಮರಣನಪ್ಪಿದ್ದಾರೆ. ತಮಿಳುನಾಡಿನ ವೆಲ್ಲಿಂಗ್ಟನ್ನಲ್ಲಿ ಸೇನಾ ಗೌರವ ಸಲ್ಲಿಸಲಾಯಿತು. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಮಧ್ಯಾಹ್ನ 12 ಗಂಟೆ 20 ನಿಮಿಷ, ಈಗ ಎಕ್ಸಾಕ್ಟ್ಲಿ 12 ಗಂಟೆ 1 ನಿಮಿಷ ಸ್ಟುಡಿಯೋ ಕ್ಲಾಕ್. ನಿನ್ನೆ ಇಷ್ಟೊತ್ತಿಗೆ ಅದು ಫ್ಲೈ ಮಾಡ್ತಾ ಇತ್ತು. 12 ಗಂಟೆ 8 ನಿಮಿಷಕ್ಕೆ ಕೊನೆಯ ಬಾರಿ ಅದರ ಲಿಂಕ್ ಕಳ್ಕೊಂಡಿದೆ ಅಷ್ಟೇ. ಅದಾದಮೇಲೆ ಏನಾಯಿತು ಗೊತ್ತಿಲ್ಲ. ಈ ಬ್ಲಾಕ್ ಬಾಕ್ಸಿಂದ ಮಾತ್ರ ಗೊತ್ತಾಗೋಕ್ಕೆ ಸಾಧ್ಯ. 12:20ಕ್ಕೆ ಆ ಹೆಲಿಕಾಪ್ಟರ್ ಪತನ ಆಗಿರೋ ಮಾಹಿತಿ ಸಿಕ್ಕಿದೆ. ಈ ಮಹಾ ದುರಂತ, ಇದಕ್ಕೆ ಪ್ರಾಣ ಬಿಟ್ಟಂತಹ ದೇಶದ ವೀರಪುತ್ರರು, ಭಾರತೀಯ ರಕ್ಷಣಾ ಮುಖ್ಯಸ್ಥರು ಜನರಲ್ ರಾವತ್ ಸೇರಿ 13 ಮಂದಿ ವೀರ ಮರಣನಪ್ಪಿದ್ದಾರೆ. ತಮಿಳುನಾಡಿನ ವೆಲ್ಲಿಂಗ್ಟನ್ ಸೇನಾ ಆಸ್ಪತ್ರೆಯಲ್ಲಿ ಆ ಎಲ್ಲರಿಗೂ ಗೌರವವನ್ನು ಸಲ್ಲಿಸಲಾಗಿದೆ. ತಮಿಳುನಾಡು ಸರ್ಕಾರದಿಂದ ಗೌರವ ವಂದನೆ, ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಂದ ಪುಷ್ಪ ನಮನ. ಕೆಲ ಹೊತ್ತಲ್ಲೇ ಪಾರ್ಥಿವ ಶರೀರಗಳು ಏರ್ಲಿಫ್ಟ್ ಆಗುತ್ತೆ. ಈಗಾಗಲೇ ರಕ್ಷಣಾ ಸಚಿವರು ಸಂಸತ್ನಲ್ಲಿ ಮಾಹಿತಿ ಕೊಟ್ಟಿರೋ ಹಾಗೆ ಇವತ್ತು ಸಂಜೆ ದೆಹಲಿಗೆ ಎಲ್ಲ ಪಾರ್ಥಿವ ಶರೀರಗಳು ಕೂಡ ತಲುಪುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ನೋಡ್ತಿರುವಂಥ ದೃಶ್ಯ ವೆಲ್ಲಿಂಗ್ಟನ್ ಆಸ್ಪತ್ರೆ, ತಮಿಳುನಾಡು. ಲೆಟ್ಸ್ ಗೋ ಲೈವ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇಬ್ಬರು ಅತಿಥಿಗಳಿದ್ದಾರೆ. ಪೈಲಟ್ ತರಬೇತುದಾರರಾದಂತಹ ಕ್ಯಾಪ್ಟನ್ ಅರವಿಂದ್ ಶರ್ಮಾ, ಮಗದೊಬ್ಬರು ರಕ್ಷಣಾ ಎಕ್ಸ್ಪರ್ಟ್ ಚಂದ್ರಶೇಖರ್. ವೆಲ್ಕಮ್ ಬ್ಯಾಕ್ ಸರ್. ಮಗದೊಮ್ಮೆ ನಾವು ದೃಶ್ಯಗಳಲ್ಲಿ ಆ ಎಲ್ಲರಿಗೂ ನಮನ ಸಲ್ಲಿಸ್ತಾ ಇರೋದು ಭಾಳ ಕಷ್ಟ. ಅರವಿಂದ್ ಶರ್ಮಾ ಸರ್ ಮತ್ತು ಚಂದ್ರಶೇಖರ್ ಸರ್ ಅದನ್ನು ಅರಗಿಸ್ಕೊಳ್ಳೋದಕ್ಕೆ, ಬಿಕಾಸ್ ಅವರೆಲ್ಲ ಸೇನೆ ಅದರಲ್ಲಿ ಶೌರ್ಯ ಚಕ್ರ ಪ್ರಶಸ್ತಿಯ ವಿಜೇತರು ಇದ್ದಾರೆ. ಅಂಥವ್ರು ಮತ್ತೆ ಸಿಗಬೇಕು ಅಂದರೆ ಭಾಳ ಕಷ್ಟ. ಅಂಥವ್ರನ್ನ ಕಳ್ಕೊಳ್ಳೋದು ಭಾಳ ನೋವಿನ ವಿಚಾರ ಎಲ್ಲರಿಗೂ ಕೂಡ. ಬಟ್ ದುರಂತ ಆಗೋಯ್ತು. ಅರವಿಂದ್ ಶರ್ಮಾ ಸರ್, ನಾನು ಬ್ರೇಕ್ ತೊಗೊಳಕ್ಕೆ ಮುಂಚೆ ನೀವೊಂದು ಮೆನ್ಷನ್ ಮಾಡಿದ್ರಿ, ಎಷ್ಟೋ ಸಂದರ್ಭದಲ್ಲಿ ಸೀನಿಯರ್ ಆಫೀಸರ್ ಪಕ್ಕ ಕೂತಾಗ ನೀವು ನನ್ನನ್ನು ಉದಾಹರಣೆಗೆ ತೊಗೊಂಡ್ರಿ, ಚೀಫ್ ಆಫ್ ದಿ ಚಾನಲ್ ಪಕ್ಕ ಕೂತಾಗ ಹೆಂಗೆ ಅನಿಸುತ್ತೆ ಅಂತ. ಕೆಲವು ಸಂದರ್ಭದಲ್ಲಿ ಎಸ್ಪೆಷಲಿ ಈ ಥರ ಸೈನಿಕರಲ್ಲಿ ಎಂಥದ್ದೇ ಇರಲಿ, ಯಾರೇ ಬಂದು ಕೂತಿರಲಿ, ಅದನ್ನು ಮೀರಿದಂತಹ ಆ ಧೈರ್ಯ ಸ್ಥೈರ್ಯವನ್ನು ತೋರಿಸಲೇಬೇಕು. ಬಿಕಾಸ್ ದೇ ಆರ್ ಹೈಲಿ ರೆಸ್ಪಾನ್ಸಿಬಲ್. ಜೀವ ಅವ್ರ ಕೈಲಿದೆ ಅಂತ ಹಾಗಾಗಿ ನಿಮ್ಮ ಸ್ಟೇಟ್ಮೆಂಟ್ನ ನಾನು ಅಗ್ರಿ ಟು ಡಿಸ್ಅಗ್ರಿ ಅಂತೀನಿ, ಈ ಸ್ಟೇಟ್ಮೆಂಟ್ ಈ ಕ್ಷಣಕ್ಕೆ. ಆದರೆ ಅದನ್ನೆಲ್ಲ ಮೀರಿದ್ದು ಇನ್ನೇನೋ ಅವ್ರ ಕೈ ಮೀರಿ ಹೊಟ್ಟೋಗ್ತಾ ಇದೆ ಅನ್ನೋದೆಷ್ಟೋ ಸರಿ ಬಂದ್ಬಿಡುತ್ತೆ. ನಾನು ಅದನ್ನು ತೆಗೆದಾಕಲ್ಲ. ಬಟ್ ಟೆಲ್ಲಸ್, ಆ ಕ್ಷಣಕ್ಕೆ ಫೈನಲ್ ಕಾಲ್ ತೊಗೋಬೇಕಾದ್ರೆ ಎವ್ರಿ ಸೆಕೆಂಡ್ ಮ್ಯಾಟರ್ಸ್ ಅಂತಾರಲ್ಲ ಸರ್, ಹಾಗಿರುತ್ತೆ ಸಿಚುವೇಶನ್ನು ಅಂತ. ಇನ್ನೇನು ಮಾಡೋಕ್ಕೆ ಆಗಲ್ವ ಸರ್? ಆ ಥರದ ಸಿಚುವೇಶನ್ ಬಂದ್ಬಿಡ್ತಾರಾ? ಬಿಕಾಸ್ ಕಣ್ಣಿಗೆ ಕಾಣಿಸ್ತಿರುತ್ತೆ, ಆ ಫಾಗ್ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ, ಈ ಅಟ್ಮಾಸ್ಫಿಯರ್, ಏನೂ ಮಾಡೋಕ್ಕೆ ಆಗಲ್ಲ. ಇಸ್ ದಟ್ ಎನಿ ಪಾಸಿಬಿಲಿಟಿ? ನಾನು ನಿಮ್ಮನ್ನು ಸುಮ್ಮನೆ ಕೇಳ್ತೀನಿ ಅಷ್ಟೇ. ಅಂದರೆ ಚಾನ್ಸಸ್ ಇತ್ತಾ? ಆ ಕ್ಷಣಕ್ಕೆ ಪೈಲಟ್ ಏನೆಲ್ಲ ಯೋಚನೆ ಮಾಡ್ತಾರೆ ಅಂತ ಅಷ್ಟೇ ನನ್ನ ಪ್ರಶ್ನೆ. ಹರೀಶ್ ಅವರೇ, ತಾವು ಹೇಳೋದು ಒಂದು ಮಟ್ಟಕ್ಕೆ ಬಹಳ ಐಡಿಯಲಿಸ್ಟಿಕ್ ಸಿಚುವೇಶನು. ನಾವು ನಮ್ಮ ಅಕ್ಕಪಕ್ಕ ಯಾರಿದ್ದಾರೆ ಯೋಚನೆ ಮಾಡಬಾರ್ದು, ನಾವು ನಮ್ಮ ಪ್ರೊಫೆಷ್ನಲಿಸಮ್ನಲ್ಲೇ ಇರ್ಕೋಬೇಕು. ಬಟ್ ಒಬ್ಬ ಸೈನಿಕ್ ಪೈಲಟು ಎಷ್ಟಾದರೂ ಎಕ್ಸ್ಪೀರಿಯನ್ಸ್ ಇರಲಿ, 13 ಲಕ್ಷ ಮೆಂಬರ್ಸ್ ಇದ್ದಾರೆ ಇಂಡಿಯನ್ ಆರ್ಮಿಗೆ. ಅದ್ರಲ್ಲಿ ಎಷ್ಟು ಜನಗೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಜೊತೆಗೆ ಒಂದು ಮಾತಾಡಕ್ಕೆ ಒಂದು ಅವಕಾಶ ಸಿಕ್ಕುತ್ತೆ. ಇಲ್ಲಿ ಪೈಲಟ್ ಹಿಂದ್ಗಡೆ ಕೂತಿರೋದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಆವಾಗ ಅವ್ರ ಪೈಲಟ್ಗೆ ಎರಡೇ ದಾರಿ. ನಾನು ಇಲ್ಲಿಂದ ಡೈವರ್ಟ್ ಮಾಡಿ ಅವ್ರಿಗೆ ಕ್ಷಮೆ ಪ್ರಾರ್ಥನೆ ಕೇಳ್ಬಿಟ್ಟು, ಸರ್ ನಿಮ್ಮ ಅಪಾಯಿಂಟ್ಮೆಂಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಸೇಫ್ಟಿ, ನಾನು ರಿಸ್ಕ್ ತಗೊಳಲ್ಲ, ಬೇರೆ ಕಡೆ ಹೋಗಿ ಇಳಿಸ್ತೀನಿ, ಅಥವಾ ಏನಾದ್ರೂ ಚಾನ್ಸ್ ತಗೊಳ್ಳ, ಸ್ವಲ್ಪ ಒಂದು ಸ್ಟ್ರೆಚ್ ಮಾಡಲ್ಲ, ಅಟೆಂಪ್ಟ್ ಮಾಡ್ತೀನಿ. ಅಂಡ್ ಫಿಸಿಕ್ಸ್ ನಲ್ಲಿ ಹೇಳ್ತೀವಿ, ದಿ ಫಂಡಮೆಂಟಲ್ಸ್ ಆರ್ ನೆವರ್ ಫರ್ಗಾಟನ್. ಗ್ರೌಂಡ್ ಇಸ್ ವೆರಿ ಹಾರ್ಡ್. ಅದಕ್ಕೆ ನಿಮ್ ವಿಮಾನ ಬಂದು ಡಿಕ್ಕಿ ಹೊಡೆದು ಬಿಟ್ಟ ಮೇಲೆ ದೇರ್ ಇಸ್ ನಥಿಂಗ್ ಯು ಕ್ಯಾನ್ ಡೂ. ಸೊ ಆ ಫ್ಲೈಟ್ ಡೇಟಾ ರೆಕಾರ್ಡರ್ ಇಂದ ಡೇಟಾ ಬಂದ ಮೇಲೆ ಕರೆಕ್ಟ್ ಆಗಿ ತಥ್ಯಗಳು ಬರುತ್ತೆ. ಬಟ್ ಈಗ ಅನಿಸ್ತಾ ಇದೆ, ಎಮರ್ಜೆನ್ಸಿ ಇರಲಿಲ್ಲ ಅಂದ್ರೆ ಅವ್ರ ಲ್ಯಾಂಡಿಂಗ್ ಕಂಟಿನ್ಯೂ ಮಾಡಬಹುದಿತ್ತ, ಅಥವಾ ಡೈವರ್ಟ್ ಮಾಡಿ ನಮ್ಮನ್ನ ಕ್ಷಮಿಸಿ, ನಿಮ್ಮ ಲೈಫ್ ನಮ್ಗೆ ಭಾಳ ಇಂಪಾರ್ಟೆಂಟು ಅಂತ ಇನ್ನೊಂದು ಕಡೆ ಕರ್ಕೊಂಡು ಹೋಗಿ ಲ್ಯಾಂಡ್ ಮಾಡಬಹುದಿತ್ತ.
ಈ ಪ್ರಶ್ನೆದ ಉತ್ತರ ತಥ್ಯಗಳು ಬಂದು ಇನ್ವೆಸ್ಟಿಗೇಷನ್ ನಲ್ಲಿ ಆಮೇಲೆ ಗೊತ್ತಾಗೋದು. ಈ ಆ ಹಿಂದೆ ತರ ಯಾಕಾಗಿದೆ ಹಾ, ಸರ್. ಹ್ಯೂಮನ್ ಸೈಕಾಲಜಿ. ಈಗ ಮಾಧವರಾವ್ ಸಿಂಧಿಯಾ ಸರ್ ಪ್ಲೀಸ್ ಗೋ ಹೆಡ್. ಮಾಧವರಾವ್ ಸಿಂಧಿಯಾ ಅಂತ ಬಹಳ ಫೇಮಸ್ ಕಾಂಗ್ರೆಸ್ ಪಾರ್ಟಿ ಪೊಲಿಟಿಷಿಯನ್ ಇದ್ರು. ಹೌದು. ಅವ್ರದ್ದು ಒಂದು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಆಲ್ಮೋಸ್ಟ್ 20 ವರ್ಷ ಮುಂಚೆ ಆಗಿತ್ತು. ಅವರು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿದ್ರು. ಹೌದು. ಆಗ್ಲೂ ಅವ್ರು ಸಣ್ಣ ವಿಮಾನನಲ್ಲಿ ಟ್ರಾವೆಲ್ ಡೆಲ್ಲಿ ಟು ಗ್ವಾಲಿಯರ್ ಹೋಗುವಾಗ ಕೆಟ್ಟ ವೆದರ್ ನಲ್ಲಿ ಥಂಡರ್ ಸ್ಟಾರ್ಮ್ ವೆದರ್ ನಲ್ಲಿ ಸೇರ್ಬಿಟ್ಟಿತ್ತು. ನಾನು ನನ್ನ ಕಣ್ಣಿಂದ ಸಫ್ದರ್ಜಂಗ್ ಏರ್ಪೋರ್ಟ್ ನಲ್ಲಿ ಆ ರೆಕೇಜ್ ನೋಡಿದ್ದೀನಿ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಲ್ಲಿ ಯಾರ ಜೊತೆಗೆ ನಾನು ಇದ್ದೆ. ಆ ಇನ್ವೆಸ್ಟಿಗೇಷನ್ ಅದ್ರ ಕತೆ ತೋರಿಸುತ್ತೆ. ಎಲ್ಲ ಮೆಟಲ್ ಪಾರ್ಟ್ಸ್ ಒಂಥರ ನಾವು ಬಟ್ಟೆ ಹೆಂಗ್ ಹಿಂಡ್ತೀವಿ ಆ ತರ ಆಗ್ಬಿಟ್ಟಿತ್ತು. ಸೊ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಇರುವಾಗ, ಎಕ್ಸ್ಪೀರಿಯನ್ಸ್ ಪೈಲಟ್ ಇರುವಾಗ ಯಾಕೆ ಅವರು ವಾಪಸ್ ಬರ್ಲಿಲ್ಲ ಬ್ಯಾಡ್ ವೆದರ್ ನಲ್ಲಿ, ಯಾಕೆ ಕಂಟಿನ್ಯೂ ಆಯ್ತು? ಈ ರಹಸ್ಯ ಡೇರ್ ಕಾಲ್ಗೆ ಹೋಗ್ಬಿಡ್ತಾರ ಸರ್? ಏನಾದ್ರು ಏನೂ ಆಗಲ್ಲ, ಲೆಟ್ಸ್ ಟೇಕ್ ಎ ರಿಸ್ಕ್ ಅಂತ ಏನಾದ್ರು ಮಾಡ್ತಾರಾ ಸರ್? ಚಾನ್ಸಸ್ ಇರುತ್ತಾ ಸರ್? ಇಲ್ಲ, ಏನಾದ್ರೂ ಆಗಲ್ಲ ಅಂತ ಮೂರ್ಖತೆ ಯಾರು ಮಾಡಲ್ಲ. ಬಟ್ ಕೆಲವು ಸಲ ನಮ್ಗೆ ಅನ್ಸುತ್ತೆ ನಾವು ತುಂಬಾ ಮನೆ ಪಕ್ಕ ಬಂದ್ಬಿಟ್ಟಿದೀವಿ, ಇನ್ನೇನು ಇಷ್ಟು ದಾರಿ ದಾಟಿ ಬಂದ್ಬಿಟ್ಟಿದೀವಿ, ಇನ್ 2 ನಿಮಿಷ 3 ನಿಮಿಷ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು, ನಾನು ಪ್ರಯತ್ನ ಪಡ್ತೀನಿ, ತುಂಬಾ ರಿಸ್ಕಿ ಆದ್ರೆ ಅಬಾರ್ಟ್ ಮಾಡ್ತೀನಿ. ಆ ಚಟನಲ್ಲಿ, ಆ ಟೆಂಪ್ಟೇಷನ್ ನಲ್ಲಿ ಕೆಲವು ಸಲ ಫೈನ್ ಲೈನ್ ಬಿಟ್ವೀನ್ ಸೇಫ್ಟಿ ಅಂಡ್ ಆಕ್ಸಿಡೆಂಟ್ ಕ್ರಾಸ್ ಆಗ್ಬಿಡುತ್ತೆ. ಬಹಳ ಹ್ಯೂಮನ್ ವಿಷಯ ಇದು, ಬಹಳ ಹ್ಯೂಮನ್. ಏನೋ ವಾಟ್ ವಿ ಕಾಲ್ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ ಸರ್, ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ವಾ ಸರ್? ಆ ಲೈನು ಇದು ಚಾಕು ತರ, ಈ ಕಡೆ ಆದ್ರೆ ನಾವು ಕಟ್ ಆಗೋಗ್ಬಿಡ್ತೀವಿ, ಆ ಕಡೆ ಆದ್ರೆ ನಮ್ ಕೆಲಸ ಆಗೋಗುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಈ ಕೇಸ್ನಲ್ಲಿ ದುರ್ಹಂತ ಆಯ್ತು. ಬಟ್ ರಕ್ಷಣಾ ಮುಖ್ಯಸ್ಥರೇ ಇರೋದ್ರಿಂದ ಅವರು ಏನಾದರೂ ಅಡ್ವೈಸ್ ಅಥವಾ ಅವರು ಏನಾದರೂ ಆರ್ಡರ್ ಅಥವಾ ಅವರು ಏನಾದರೂ ಹೇಳೋಕೆ ಸಾಧ್ಯ ಇರುತ್ತಾ ಸರ್? ಇಲ್ಲ ಲೆಟ್ಸ್ ಗೋ ಯಾರ್ ಆ ಥರದ್ದು ಏನಾದ್ರು ಹೇಳ್ತಾರಾ ಸರ್? ಇರುತ್ತಾ? ಈಗ ಕಾಕ್ಪಿಟ್ ವಾಯ್ಸ್ ರೆಕಾರ್ಡಿಂಗ್ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಪೈಲಟ್ಸ್ CDS ಹತ್ರ ಏನೋ ಮಾತಾಡಿದ್ರ ಅಥವಾ ಅಡ್ವೈಸ್ ಮಾಡಿದ್ರ, ಸರ್ ಇಲ್ಲಿ ಆಗಲ್ಲ, ಬಹಳ ಕಷ್ಟ, ಕ್ಯಾನ್ಸಲ್ ಮಾಡಿ ವಾಪಸ್ ಹೋಗೋಣ, ಅಥವಾ ಅವ್ರು ಏನ್ ನಿರ್ದೇಶನ ಕೊಟ್ಟಿದ್ರು ನೋಡೋಣ. ಬಟ್ ಪೈಲಟ್ಗೆ ಏನ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತೆ, ನಿಮ್ಗೆ ಯಾರೋ ಏನೋ ಹೇಳಿ, ಅಲ್ಟಿಮೇಟ್ಲಿ ನೀವು ಕ್ಯಾಪ್ಟನ್, ನೀವು ಡಿಸಿಷನ್ ತಗೋಬೇಕು. ಸೊ ಆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡಿಂಗ್ ಬಂದ ಮೇಲೇನೆ ಗೊತ್ತಾಗುತ್ತೆ ಅಂತ ಏನಾದರೂ ಪ್ರೆಷರ್ ಇತ್ತ ಅಥವಾ ಅಡ್ವೈಸು ಅಥವಾ ಡೈರೆಕ್ಷನ್. ಸಾಮಾನ್ಯವಾಗಿ ಎಕ್ಸ್ಪೀರಿಯನ್ಸ್ ಟ್ರಾವೆಲ್. ಸರ್ ನಿಮ್ಮ ಜೊತೆ ನನಗೆ ಲಿಂಕ್ ಕಟ್ಟಾಯಿತು, ಸಮ್ ನೆಟ್ವರ್ಕ್ ಗ್ಲಿಚ್, ಅದು ವಿಲ್ ರೀಕನೆಕ್ಟ್ ಸರ್. ನಮ್ಮ ಜೊತೆ ಅರವಿಂದ್ ಶರ್ಮಾ, ಪೈಲಟ್ ತರಬೇತುದಾರರು, ಏನೆಲ್ಲ ಆಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು. ಅಲ್ಲಿ ಗೋ ಬ್ಯಾಕ್ ಚಂದ್ರಶೇಖರ್ ಸರ್, ರಕ್ಷಣಾ ತಜ್ಞರು ನಮ್ಮ ಜೊತೆ ರೀಕನೆಕ್ಟ್ ಆಗಿದ್ದಾರೆ, ಲೈವ್ ಜಾಯಿನ್ ಆಗಿದ್ದಾರೆ. ಸರ್ ಆಗಲೇ ನಿಮ್ದೊಂದು ಸ್ವಲ್ಪ ಮಿಸ್ ಆಯಿತು ಅಷ್ಟೇ ನನಗೆ. ಅಂದರೆ ಇನ್ವೆಸ್ಟಿಗೇಷನ್ ಆ್ಯಂಗಲ್ ಬಗ್ಗೆ ಮಾತಾಡ್ತಿದ್ವಿ ಸರ್. ಈ ಥರದ ಹೈ ಪ್ರೊಫೈಲ್ ಕೇಸಲ್ಲಿ ಯಾರದೇ ಆದರೂ ಜೀವ ಬಹಳ ಮುಖ್ಯ ಸರ್. ಒಬ್ಬ ನಾರ್ಮಲ್ ಪೇದೆ ಇದ್ದರೂ ಅಷ್ಟೇ, ಒಬ್ಬ ಯಾರೇ ಇದ್ದರೂ ಅಷ್ಟೇ. ಹಲವಾರು ಪ್ರಕರಣ ನಾವು ಮೀಡಿಯಲ್ಲಿ ಕೂತು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ತುಂಬ ನೆನಪಾಗುತ್ತೆ. ಸೌಂದರ್ಯ ಕೇಸಿಂದ ಹಿಡಿದು ನೆರೆಯ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಇದೇ ಥರ ಆ ಕಾಡಲ್ಲಿ ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಆದಾಗ ಅವರು ಜೀವ ಹೋದಾಗಿಂದ ಹಿಡಿದು ಹಲವಾರು ಪ್ರಕರಣಗಳು. ಆದರೆ ಪ್ರತಿ ಪ್ರಕರಣ ಆದಾಗ ನೆಕ್ಸ್ಟು ಆ ಜವಾಬ್ದಾರಿ ಇದ್ದೇ ಇರುತ್ತೆ, ಆಗಬಾರ್ದು ಈ ಥರ. ಬಟ್ ರಿಪೀಟ್ ಆದಾಗ ಹೇಗೆ ಪಾಠ ಕಲಿಬೇಕು ಮತ್ತು ಏನು ಎಚ್ಚೆತ್ಕೊಳ್ಬೇಕು ಸರ್ ಯಾವಾಗಲೂ? ಸರ್, ಭಾರತದಲ್ಲಿ ಇದುವರೆಗೂ ಎಚ್ಚೆತ್ಕೊಳ್ಳೋದು ಇನ್ನೂ ಆಗೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ನಾನು ಇದು ಮ್ಯಾನ್ಯುಯಲ್ ನೋಡ್ತಾ ಇದ್ದೆ, ಸಿವಿಲ್ ಏವಿಯೇಷನ್ ಮ್ಯಾನ್ಯುಯಲ್ ನಲ್ಲಿ ಎಷ್ಟೋ ಜನ ಎಲೆಕ್ಷನ್ಸ್ ಟೈಮಲ್ಲಿ ಪೊಲಿಟಿಷಿಯನ್ಸ್ ಸಿಂಗಲ್ ಇಂಜಿನ್ ಹೆಲಿಕಾಪ್ಟರ್ ಹೋಗ್ಬಿಡ್ತಾರೆ. ಹೌದು, ಇನ್ನು ಡಬಲ್ ಇಂಜಿನ್ ಅಲ್ಲ, ಸಿಂಗಲ್ ಇಂಜಿನ್ ಅಲ್ಲೇ ಅದು ಫೇಲ್ ಆಗ್ಬಿಟ್ರೆ ಏನ್ ಬೇಕಾದ್ರೂ ಆಗ್ಬೋದು, ಅವ್ರ ಲೈಫ್ ರಿಸ್ಕ್ ತಗೊಂಡ್ಬಿಡ್ತಾರೆ. ಸೊ ಈಗ ನಾವು ಎಕ್ಸ್ ಸ್ಪೀಕರ್ ಬಾಲಯೋಗಿ ಅವ್ರು ಇರ್ಬೋದು, ಅಥವಾ ರಾಜಶೇಖರ್ ರೆಡ್ಡಿ ಅವ್ರು ಇರ್ಬೋದು, ಅಥವಾ ಸಂಜಯ್ ಗಾಂಧಿ ಅವ್ರದ್ದು ಇರ್ಬೋದು, ಅಥವಾ ಸೌಂದರ್ಯದವ್ರು ಇರ್ಬೋದು, ಇವೆಲ್ಲ ಇನ್ಸಿಡೆಂಟ್ಸ್ ನಮ್ಗೆ ಪಾಠ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಭಾರತೀಯ ಪ್ರಜೆಯಾಗಿ ನಾನು ಪರ್ಸನಲಿ ಕೇಳ್ಕೊಂತಿರೋದು ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಚೀಫ್ ಡಿಫೆನ್ಸ್ ಸ್ಟಾಫ್ ಅವರು ಈ ತರ ವೊಲಟೈಲ್ ಪ್ಲೇಸ್ ಅಲ್ಲಿ ಯಾಕೆ ಹೋಗ್ಬೇಕಾಯ್ತು? ಬೈ
ನಮ್ಗೆ ಒಂದೇನಂತ ಹೇಳಿದ್ರೆ ಅವ್ರಿಗೆ ಏರ್ಫೋರ್ಸ್ ಇಂದ ಅಲ್ಲಿಂದ ಇದು ಹವಾಮಾನ ಬಗ್ಗೆ ಏನ್ ವರದಿ ಬಂದಿತ್ತು, ಮತ್ತೆ ಅಲ್ಲಿ ರೀಜನ್ ಅಲ್ಲಿ ಏನು ಅವ್ರಿಗೆ ಹೆಲಿಕಾಪ್ಟರ್ಗೆ ಅಲ್ಲಿ ಲೋಕಲ್ ಇಂದ ಏನು ವೆದರ್ ರಿಪೋರ್ಟ್ ಬಂದಿತ್ತು. ಬಟ್ ನಮ್ಗೇನು ಇನ್ಫಾರ್ಮೇಶನ್ ನಾವು ನ್ಯೂಸ್ ಪೇಪರ್ ಅಲ್ಲಿ ನಮ್ ಬರ್ತಿದೆ ಅಂತ ಹೇಳಿದ್ರೆ ವೆದರ್ ವಾಸ್ ಎವ್ರಿಥಿಂಗ್ ವಾಸ್ ಗುಡ್, ದೇರ್ ವಾಸ್ ನೋ ಪ್ರಾಬ್ಲಮ್. ಅದು ಹೆಲಿಕಾಪ್ಟರ್ ಕೆಳಗಿಳಿಯಕ್ ಬಂತು, ಇಳಿಯಕ್ ಬಂದ ತಕ್ಷಣ ಯಾವುದೋ ಮನೆಗೆ ಗುದ್ದಿದೆ ಅಥವಾ ಒಂದು ವೈರಿ ಗುದ್ದಿದೆ, ಏನೇನೋ ಇಟ್ಸ್ ಕಂಪ್ಲೀಟ್ಲಿ ಎಸ್ ಅಂಡ್ ಏನೇನೋ ಇನ್ವೆಸ್ಟಿಗೇಷನ್ ಬಂದಿದೆ. ಮತ್ತು ನೆಕ್ಸ್ಟ್ ಈ ತರ ಇನ್ಸಿಡೆಂಟ್ಸ್ ನಮ್ಗೆ ಆಗ್ಬಾರ್ದು, ಅದಕ್ಕೋಸ್ಕರ ವಿ ಹ್ಯಾವ್ ಟು ಸೇವ್ ಅವರ್ ಕಂಟ್ರಿ ಅಂತ. ವೆಲ್ ಸೆಡ್ ಸರ್. ಈ ಥರ ಇನ್ನೊಂದು ಸರ್ ಆಗಬಾರ್ದು, ಮುಂದಿನ ದಿನಗಳಲ್ಲಿ ಮತ್ತೆ ಮರುಕಳಿಸಬಾರ್ದು. ಆದರೆ ದುರಂತ ಏನಪ್ಪ ಅಂದರೆ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಎನ್ನುವ ಒಂದು ಕನ್ಸರ್ನ್ ಕೂಡ ರೈಸ್ ಮಾಡಿದ್ದೀರಿ. ನಿಮ್ಮ ಜೊತೆ ಮಾತುಕತೆ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಚಂದ್ರಶೇಖರ್ ಸರ್ ರಕ್ಷಣಾ ತಜ್ಞರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್ ಶರ್ಮಾ ಅವರು ಹೆಲಿಕಾಪ್ಟರ್ ತರಬೇತುದಾರರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ವೆಲ್ಕಮ್ ಬ್ಯಾಕ್ ಇಬ್ಬರಿಗೂ ಕೂಡ. ಚಂದ್ರಶೇಖರ್ ಸರ್, ಬಿಫೋರ್ ನಿಮ್ಮನ್ನು ಕಳಿಸ್ಕೊಡೋಕೆ ಮುಂಚೆ ಇದು ಮತ್ತೆ ಮರುಕಳಿಸಬಾರ್ದು, ರಿಪೀಟ್ ಆಗಬಾರ್ದು, ಈಗ ಎಕ್ಸಾಕ್ಟ್ಲಿ ಸರ್ಕಾರ ಏನು ಮಾಡಬೇಕು? ಚಂದ್ರಶೇಖರ್ ಸರ್, ಕ್ಯಾನ್ ಯು ಹಿಯರ್ ಮೀ? ಧ್ವನಿ ಕೇಳಿಸ್ತಿದೆಯಾ ನಿಮಗೆ? ಕೇಳಿಸ್ತಿದೆ ಈಗ, ಜಸ್ಟ್ ನಾವು ಈಗ ಕೇಳಿಸ್ತಿದೆ. ಓಕೆ, ಮತ್ತೆ ಇದ್ರ ಮರುಕಳಿಸಬಾರ್ದು, ರಿಪೀಟ್ ಆಗಬಾರ್ದು. ಹಲವಾರು ಪ್ರಕರಣ ನೋಡ್ಬಿಟ್ಟಿದ್ದೀವಿ ನಾವು. ಸರ್ಕಾರ ಏನು ಇನಿಷಿಯೇಟ್ ಮಾಡಬೇಕೀಗ ನಿಮ್ಮ ಪ್ರಕಾರ? ಸರ್ ಈಗ ವೆರಿ ಸೂನ್ ನಮ್ಗೆ ನೆಕ್ಸ್ಟ್ ಇಯರ್ ಬಹಳ ಸ್ಟೇಟ್ಸ್ ಅಲ್ಲಿ ಎಲೆಕ್ಷನ್ಸ್ ನಡೆಯುತ್ತೆ. ಅದನ್ನ ನೆಕ್ಸ್ಟ್ ಇಯರ್ ಇಂಡಿಯಾದಲ್ಲಿ ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ಇದೆ ಬಹಳಷ್ಟು. ಆಮೇಲೆ ನಿಜಾನೋ ಸುಳ್ಳು ಸರ್, ಇಂಡಿಯಾ ಈಸ್ ಅಂಡರ್ ವಾರ್. ಒಂದ್ ಕಡೆ ಚೈನಾ ಜೊತೆಗೆ ನಮಗೆ ಟೆನ್ಷನ್ ಅಲ್ಲಿ ಇದೀವಿ, ಇನ್ನೊಂದ್ ಕಡೆ ಪಾಕಿಸ್ತಾನ ಜೊತೆ ಟೆನ್ಷನ್ ಅಲ್ಲಿ ಇದೀವಿ, ಜೊತೆಯಲ್ಲಿ ಆಂತರಿಕವಾಗಿ ನಾವು ಸಮಸ್ಯೆನಲ್ಲಿ ಇದೀವಿ. ಇಂಥ ಸಮಯದಲ್ಲಿ ನಾವು ದೇಶದ ಅತ್ಯುನ್ನತ ಡಿಫೆನ್ಸ್ ಅಡ್ವೈಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ನ ಅಥವಾ ಅವ್ರ ಅಡ್ವೈಸರ್ಸ್ ನ ಅಥವಾ ಸೈನಿಕರನ್ನ ಈ ತರ ಸಣ್ಣ ಸಣ್ಣ ವಿಷಯದಲ್ಲಿ ಇಫ್ ಯು ಲೂಸ್, ಇಟ್ ಈಸ್ ನಾಟ್ ಗುಡ್ ಫಾರ್ ದ ನೇಷನ್. ಮತ್ತೆ ನ್ಯಾಷನಲ್ ಸೆಕ್ಯೂರಿಟಿಗೆ ಇದು ಒಳ್ಳೇದಲ್ಲ. ಅದರಿಂದ ತಕ್ಷಣನೇ ಇದಕ್ಕೆ ಒಂದು ಪ್ರಾಪರ್ ಗೈಡ್ಲೈನ್ಸ್ ಮಾಡಿ ಇಂಥ ಒಂದು ಪ್ಲೇಸಸ್, ಈಗ ಫಾರ್ ಎಕ್ಸಾಂಪಲ್ ಆಂಧ್ರದ ನಲ್ಲಮಲ್ಲ ಫಾರೆಸ್ಟ್, ಅಲ್ಲಿ ವೆದರ್ ಯಾವಾಗಲೂ ಚೆನ್ನಾಗಿರಲ್ಲ, ಅಂತ ಕಡೆ ಚಾಪರ್ಸ್ಗೆ ಪರ್ಮಿಷನ್ ಕೊಡಬಾರ್ದು. ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ಏನು ಈ ಊಟಿ ನೀಲಗಿರಿ ಹತ್ರ ಏನಿದೆ ಅಲ್ಲಿ ಕೊಡ್ಬೇಡಿ ಸರ್. ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ದೇರ್ ಲೈಫ್ ಇಸ್ ಮೋರ್ ವ್ಯಾಲ್ಯೂಬಲ್ ಟು ಮೈ ನೇಷನ್ ದೆನ್ ಎ ಸೆಮಿನಾರ್ಗಿಂತ ಅವ್ರ ಜೀವ ನಮ್ಗೆ ಬಹಳ ಮುಖ್ಯ ಇದೆ. ಮೂರನೇದಾಗಿ ಇವತ್ತೇನು ಭಾರತ 1970s 1980s ಅಲ್ಲಿ ಇಲ್ಲ, ವೆದರ್ ಪ್ರಾಬ್ಲಮ್ ಆಯ್ತು ಅದಕ್ಕೋಸ್ಕರ ಎರರ್ ಅಂತ ಹೇಳಿದ್ರೆ ಸರ್, ಇವತ್ತು ನಮ್ಮ ಮೊಬೈಲ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇವತ್ತಿಂದ ಒಂದ್ ತಿಂಗಳದ ವೆದರ್ ಏನು ಅಂತ ನಮ್ಮ ಮೊಬೈಲ್ ನಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಈ ಮೆಟ್ ಲೈಫ್ ಬೆಟ್ಟ ಐತೆ, ಇದು ಸ್ಲೋ ಪುಡಿತೆ ಅವೆಲ್ಲ, ಸಿ ವಿ ಡೋಂಟ್ ವಾಂಟ್ ದಟ್ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್. ಇವತ್ತು ನಾವು ಇದು ಮಾರ್ಸ್ಗೆ ಕಳಿಸ್ತಾ ಇದೀವಿ, ಮಾರ್ಸ್ಗೆಲ್ಲ ನಾವು ಚಂದ್ರಯಾನ ಎಲ್ಲ ಕಳಿಸ್ತಾ ಇದೀವಿ. ಇದ್ರ ಮೇಲೆ ನಮ್ಗೆ ಸ್ವಲ್ಪ ಅಥಾರಿಟಿ ಇರ್ಬೇಕು ಸರ್, ಇಲ್ಲ ಅಂತ ಹೇಳಿದ್ರೆ ವಿ ಕಾಂಟ್ ಲೂಸ್ ವೆರಿ ಎಕ್ಸ್ಪೀರಿಯನ್ಸ್ ಪೀಪಲ್. ಸೊ ಅದಕ್ಕೋಸ್ಕರ ಸಿವಿಲ್ ಏವಿಯೇಷನ್ ಅವರು ಮತ್ತೆ ಚೀಫ್ ಆಫ್ ಡಿಫೆನ್ಸ್ ಮಿನಿಸ್ಟರ್ ಅಲ್ಲಿ ದೇ ಶುಡ್ ಬ್ರಿಂಗ್ ಎ ಪ್ರೋಟೋಕಾಲ್ ಅಂಡ್ ದೇ ಶುಡ್ ಕೆಲವೊಂದು ಪ್ರದೇಶಗಳಲ್ಲಿ ಅಥವಾ ನಕ್ಸಲ್ ಪ್ರದೇಶ ಇರ್ಬೋದು ಅಥವಾ ಎಲ್ಲಿ ನಮ್ಗೆ ಪ್ರಾಬ್ಲಮ್ಸ್ ಇದಾವೆ ಅಂತ ಪ್ರದೇಶಗಳಲ್ಲಿ VVIP ಮೂವ್ಮೆಂಟ್ಸ್ ನ ಸ್ಟಾಪ್ ಮಾಡ್ಬೇಕು ಸರ್. ಸರ್, ಕೊನೆಯದಾಗಿ ಚಿಕ್ಕದಾಗಿ ನಿಮ್ ಪ್ರಕಾರ ಯಾರನ್ನ ರೆಸ್ಪಾನ್ಸಿಬಲ್ ಮಾಡ್ಬೇಕು ಸರ್ ಈಗ ಈ ಪ್ರಕರಣ? ಸರ್, ನಾನು ಸ್ಟಾರ್ಟಿಂಗ್ ಅಲ್ಲೇ ತಮ್ಮ ಚಾನಲ್ ಹೇಳಿದೆ ಸರ್, ಹುಟ್ಟು ಸಾವು ಎರಡನ್ನ ಮಾತ್ರ ನಾವ್ಯಾರು ಕೂಡ ಅದನ್ನ ಬದಲಾಯಿಸಕ್ಕಾಗಲ್ಲ ಸರ್. ಸೊ ಇವತ್ತು ಇಡೀ ಭಾರತದಲ್ಲಿ ನಾವು ಇರೋದೇನೆ ಏನೋ ಒಂದು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಬದುಕ್ತಾ ಇದೀವಿ ಅಷ್ಟೇ. ಇಟ್ಸ್ ಆಲ್ ವಿ ಆರ್ ಮೂವಿಂಗ್ ಇನ್ ದ ಲೈಫ್ ಆಫ್ ಆರ್ಟಿಫಿಷಿಯಲ್ನೆಸ್. ಇವತ್ತು ನಾವು ಮದರ್ ಹೌಸ್ ಇಂಡಿಯಾ ಇರ್ಬೋದು, ಅವ್ರು ಯಾವುದೇ ಪಕ್ಷ ಇರ್ಬೋದು, ಅದು ಬೇರೆ ಪಕ್ಷ, ಬೇರೆ ಬೇರೆ ಇದಿರ್ಬೋದು, ಬಟ್ ಆದ್ರೆ ಎಂತ ಲೀಡರ್ಸ್ ಅವರೆಲ್ಲರೂ. ಅದೇ ರೀತಿನಲ್ಲಿ ನಮ್ಗೆ
ಒಬ್ಬ ಆಕ್ಟರ್ಸ್ ಇರ್ಬೋದು, ಅಥವಾ ಬಾಲಯೋಗಿ ಅವರು ಇರ್ಬೋದು, ಅಥವಾ ರಾಜಶೇಖರ್ ರೆಡ್ಡಿ ಇರ್ಬೋದು, ಅಥವಾ ಜನರಲ್ ರಾವತ್ ಇರ್ಬೋದು, ಎಲ್ಲರೂ ಕೂಡ ಈ ದೇಶದ ಮಕ್ಕಳು. ಅಂಡ್ ದೇ ವೇರ್ ಆಲ್ ವಿಷನರೀಸ್. ಅಂಡ್ ವಿ ಡೋಂಟ್ ವಾಂಟ್ ಟು ಮಿಸ್ ಇನ್ ದ ನೆಕ್ಸ್ಟ್ ಈವನ್ 1%. ಇದು ಬಹಳ ಇಂಪಾರ್ಟೆಂಟ್ ಸರ್. 1987ರಿಂದ 2019ವರೆಗೂ 21 MI ಸೀರೀಸ್ ಆಕ್ಸಿಡೆಂಟ್ ಆಗಿದೆ. 2013ರಿಂದ 2018ರಲ್ಲಿ 9 ಸಲ ಈ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗಿದೆ. ಮತ್ತೆ ರಷ್ಯಾದ ಎಕ್ವಿಪ್ಮೆಂಟ್ಸ್ ನಮ್ಮಲ್ಲಿ 65% 70% ಅವ್ರದ್ದು ಎಕ್ವಿಪ್ಮೆಂಟ್ಸ್ ಇದೆ. ಕೆಲವೊಂದಕ್ಕೆ ಪ್ರಾಪರ್ ಆಗಿ ರಷ್ಯಾದವರು ಪಾರ್ಟ್ಸ್ ಅವೆಲ್ಲ ಚೆನ್ನಾಗಿ ವಾಪಸ್ ಕಳಿಸ್ತಿಲ್ಲ ಭಾರತಕ್ಕೆ. ಇವೆಲ್ಲವೂ ಕೂಡ ಕೂಲಂಕುಷವಾಗಿ ನಾವು ಅರ್ಥ ಮಾಡ್ಕೊಬೇಕು. ರಾಷ್ಟ್ರೀಯ ಭದ್ರತೆ, ನನ್ನ ದೇಶ ಇದ್ರೆ ಮಾತ್ರ ನಾವೆಲ್ಲರೂ ಇರೋದು. ನನ್ನ ದೇಶನೇ ಇಲ್ಲ, ನನ್ನ ಲೀಡರ್ಸ್ಗೆಲ್ಲ ಏನಾದ್ರು ಆಯ್ತು ಅಂತ ಹೇಳಿದ್ರೆ ನನ್ನ ದೇಶ ಇರೋದಕ್ಕೆ ಆಗೋದಿಲ್ಲ ಸರ್. ಥ್ಯಾಂಕ್ ಯು ಸರ್, ವೆಲ್ ಸೆಡ್. TS ಚಂದ್ರಶೇಖರ್ ಅವರು ರಕ್ಷಣಾ ತಜ್ಞರು, ಸುದೀರ್ಘವಾಗಿ ಈ ಎಲ್ಲ ಆಯಾಮಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರು, ಬೆಳಕು ಚೆಲ್ಲಿದ್ರು, ಏನಾಗಬೇಕು ಅನ್ನೋ ಮಾಹಿತಿಯನ್ನು ಮುಂದೆ ಇಟ್ಟರು. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18ನ ಈ ಸ್ಪೆಷಲ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಕ್ಕೆ. ಹೆಲಿಕಾಪ್ಟರ್ ತಜ್ಞರಾದಂಥ, ಹೆಲಿಕಾಪ್ಟರ್ ತರಬೇತುದಾರರಾದಂಥ ಅರವಿಂದ್ ಶರ್ಮಾ ಅವರು, ಕ್ಯಾಪ್ಟನ್ ಅರವಿಂದ್ ಶರ್ಮಾ ನಮ್ಮ ಜೊತೆ ಲೈವಲ್ಲೇ ಇದ್ದಾರೆ ಮೈಸೂರಿನಿಂದ. ಸರ್, ಯಾರನ್ನಾದರೂ ಹೋಲ್ಡ್ ರೆಸ್ಪಾನ್ಸಿಬಲ್ ಮಾಡಬೇಕಲ್ಲ ಸರ್, ಈ ಪ್ರಕರಣ ಈ ಥರ ಆಯಿತು ಅಂದಾಗ, ಬಿಕಾಸ್ ಮತ್ತೆ ಅದು ಈ ಥರ ಆಗಬಾರ್ದು ಅನ್ನೋದಕ್ಕೆ ನಿಮ್ಮ ಪ್ರಕಾರ ಯಾರನ್ನ? ಹರೀಶ್ ಅವರೇ, ತಮಗೆ ಇನ್ನೊಂದು ಪದ ಭಾಳ ಗೊತ್ತಿರಬೇಕು ನಿಮ್ಮ ಲೈನ್ನಲ್ಲಿ. ದೇ ಸೇ ಬಿ ಅವೇರ್ ಆಫ್ ಅ ಮೀಡಿಯಾ ಟ್ರಯಲ್. ನಾವಿಲ್ಲಿ ಕೂತ್ಕೊಂಡು ಲಿಮಿಟೆಡ್ ತಥ್ಯಗಳು ತಗೊಂಡು ಮೀಡಿಯಾ ಟ್ರಯಲ್ ಕಂಡಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಅ ಡಿಸ್ರೆಸ್ಪೆಕ್ಟ್ ಟು ದಿ ಡಿಪಾರ್ಟೆಡ್ ಸೋಲ್ಸ್. ಸ್ವಲ್ಪ ದಿವಸನಲ್ಲೇ ಬ್ಲಾಕ್ ಬಾಕ್ಸ್ ಎಲ್ಲ ಸಿಕ್ಕಿದೆ. ಈ ಪ್ರಶ್ನೆ ಕೇಳೋದಕ್ಕೂ ಒಂದು ಆಳವಾದ ಕಾರಣ ಇದೆ. ಆವಾಗ ನಮ್ಗೆ ಗೊತ್ತಾಗುತ್ತೆ. TS ಚಂದ್ರಶೇಖರ್ ಅವರು ಮೆನ್ಷನ್ ಮಾಡಿದ್ರು 2013ರಿಂದ ಇಲ್ಲಿ ತನಕ ಈ MI ಸೀರೀಸ್ಗಳೇ ಒಂದು 7-8-9 ಆಕ್ಸಿಡೆಂಟ್ಗಳಾಗಿದೆ ಅಂತ. ಹಾಗಾಗಿ ಆ ಪ್ರಶ್ನೆ ರೈಸ್ ಮಾಡಿದ್ದೀನಿ. ವೆಲ್ ಹರೀಶ್ ಅವರೇ, 2 ವರ್ಷ ಮುಂಚೆ ಬೋಯಿಂಗ್ ಮ್ಯಾಕ್ಸ್ 737 ಏರ್ಕ್ರಾಫ್ಟ್ ಬೋಯಿಂಗ್ ಕಡೆಯಿಂದ ರಿಲೀಸ್ ಆಗಿತ್ತು. 2 ಆಕ್ಸಿಡೆಂಟ್ ಆಯಿತು, ಬಹಳ ಜನ ತೀರೋದ್ರು. 2 ವರ್ಷ ಅದ್ರ ಮೇಲೆ ಬ್ಯಾನ್ ಆಗಿ ಈಗ ತಿರ್ಗಾ ಅದರದ್ದು ಫ್ಲೈಟ್ ಬಿಟ್ಟಿದ್ದಾರೆ. ಏರ್ಬಸ್ 320 ಬ್ಯಾಂಗ್ಳೂರ್ನಲ್ಲೇ 1991ನಲ್ಲಿ HAL ಏರ್ಪೋರ್ಟ್ ಬ್ಯಾಂಗ್ಳೂರ್ ಕರ್ನಾಟಕ ಗಾಲ್ಫ್ ಕೋರ್ಸ್ ನಲ್ಲಿ ಕ್ರಾಶ್ ಆಗಿತ್ತು, ಬಹಳ ಜನ ತೀರೋದ್ರು. ಏರ್ಬಸ್ 320 ಸ್ವಲ್ಪ ದಿವಸ ನಿಲ್ತು, ಆಮೇಲೆ ಕಾರಣ ಎಲ್ಲ ಗೊತ್ತಾದ ಮೇಲೆ ಅದು ಕಂಟಿನ್ಯೂ ಆದ್ರು. ಈಗ ಪ್ರತಿಯೊಂದು ದಿವಸ ನೀವು ರೋಡ್ ಆಕ್ಸಿಡೆಂಟ್ಸ್ ನೋಡ್ತಾ ಇರ್ತೀರಾ. ಒಂದು BMW ಕಾರ್ ಇರ್ಬೋದು, ಮರ್ಸಿಡೀಸ್ ಕಾರ್ ಇರ್ಬೋದು, ಮಾರುತಿ ಕಾರ್ ಇರ್ಬೋದು. ನೀವು ಆ ಆಕ್ಸಿಡೆಂಟ್ ಇಂದ ಡ್ರೈವಿಂಗೇ ಆಗಬಾರ್ದು ಅಂತ ನಿಲ್ಸಕ್ ಆಗಲ್ಲ. ಸೊ ಡೆಫಿನೆಟ್ಲಿ ಕಾರಣ ಏನಂತೂ ಗುರ್ತಾಗಬೇಕು. ಅದ್ರದ್ದು ಒಂದು ಬಹಳ ಸೀರಿಯಸ್ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ ಡಿಫೆನ್ಸು, ಸಿವಿಲ್ ಅವರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಸ್ವಲ್ಪ ಸಮಯ ಬೇಕು. ಈಗ ನೋಡಿ, ಒಂದು ಕ್ರಿಮಿನಲ್ ಟ್ರಯಲ್ ನಿಮ್ಗೆ ಆಗ್ಬೇಕಂದ್ರೆ 2-3 ವರ್ಷ ಆಗುತ್ತೆ. ಬಟ್ ನಾವು ಕೂತ್ಕೊಂಡು ಚೇರ್ನಲ್ಲಿ ಒಂದು 2 ಚಾನಲ್ ಕೆಲವು ಸಲ ಕ್ರಿಮಿನಲ್ ಟ್ರಯಲ್ ಮಾಡಿಬಿಡ್ತೀವಿ. ಸೊ ಹ್ಯೂಮನ್ ಎರರ್ ಆಯ್ತಾ, ಟೆಕ್ನಾಲಜಿಕಲ್ ಫೇಲ್ಯೂರ್ ಆಯ್ತಾ, ಅಥವಾ ಸ್ಯಾಬೋಟಾಜ್ ಆಯ್ತಾ? ಈಗ ಸುಬ್ರಹ್ಮಣ್ಯಂ ಸ್ವಾಮಿದು ಎಲ್ಲೋ ನೋಡಿದೆ ನಾನು ಇವತ್ತು ಬೆಳಿಗ್ಗೆ, ದಟ್ ಯಾವುದು ಒಂದು ಲೇಸರ್ ಗೈಡೆಡ್ ಅಟ್ಯಾಕ್ ಆಗಿರ್ಬೋದು ಹೆಲಿಕಾಪ್ಟರ್ ಮೇಲೆ, ಹೇಳಕ್ ಆಗಲ್ಲ. ಆ ರೆಕೇಜ್ ನಲ್ಲಿ ಯಾವ ತರ ರೆಸಿಡ್ಯೂ, ಬಾಂಬ್ ರೆಸಿಡ್ಯೂ ಇತ್ತೆಲ್ಲ ನೋಡ್ತಾರೆ. ಸೊ ನಾವು ಇಲ್ಲಿ ಎಲ್ಲ ಬರೀ ಸ್ಪೆಕ್ಯುಲೇಷನ್ ಮಾಡಬಹುದು. ಫೀಲ್ಡ್ ನಲ್ಲಿ ತಥ್ಯಗಳು ಕಲೆಕ್ಟ್ ಮಾಡಿ ಒಂದು ವರದಿ ಬಂದೇ ಬರುತ್ತೆ, ಬಹಳ ದೂರ ಇಲ್ಲ. ಅಂಡ್ ಸ್ಪೆಷಲಿ ಇಂಥ ಉಚ್ಚ ಪದಾಧಿಕಾರಿ ಇನ್ವಾಲ್ವ್ ಆಗಿರೋದು ಆಕ್ಸಿಡೆಂಟು, ಎಷ್ಟು ಬೇಗ ಇನ್ವೆಸ್ಟಿಗೇಷನ್ ಆದರೆ ದೇಶಕ್ಕೆ ಒಳ್ಳೇದು. ಬಟ್ ಅರವಿಂದ್ ಸರ್, ಅನ್ಸುತ್ತಾ ಟೆಕ್ನಾಲಜಿಗಿಂತ ತುಂಬ ವೇಗವಾಗಿ ಮನುಷ್ಯ ಓಡ್ತಿದ್ದಾನೆ ಅನಿಸುವಂಥ ಈ ಸಂದರ್ಭದಲ್ಲಿ ಮನುಷ್ಯನನ್ನು ಮೀರಿ ಟೆಕ್ನಾಲಜಿ ಫೇಲ್ಯೂರ್ ಆದಾಗ ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ, ಏನೋ ಅಸಹಾಯಕರಾಗ್ಬಿಡ್ತೀವಿ ಅಂತ ಅನ್ಸುತ್ತಾ ಅರವಿಂದ್ ಸರ್? ಹರೀಶ್ ಅವರೇ, ತುಂಬಾ ದೊಡ್ಡ ಫಿಲಾಸಫಿಕಲ್ ಮಾತು ಹೇಳ್ಬಿಟ್ರಿ. ನಾನ್ ತುಂಬಾ ಸಣ್ಣ ಮನುಷ್ಯ ಆ ಡಿಬೇಟ್ ನಲ್ಲಿ ಸೇರಕ್ಕೆ. ಬಟ್ ದ ಬ್ಯಾಟಲ್ ಬಿಟ್ವೀನ್ ನೇಚರ್, ಹ್ಯೂಮನ್ ಅಂಡ್ ಟೆಕ್ನಾಲಜಿ, ಅದು ಇಟ್ ವಿಲ್ ನೆವರ್ ಸ್ಟಾಪ್, ಇಟ್ ವಿಲ್ ಓನ್ಲಿ ಕಂಟಿನ್ಯೂ. ಐ ಹೋಪ್ ವಿ ಹ್ಯಾವ್ ದ ವಿಸ್ಡಮ್ ಆಸ್ ಅ ಹ್ಯೂಮನ್ ರೇಸ್ ಟು ಟೇಕ್ ಅಡ್ವಾಂಟೇಜ್ ಅಂಡ್ ನಾಟ್ ಡಿಸ್ಅಡ್ವಾಂಟೇಜ್ ಆಫ್ ಸಚ್ ಥಿಂಗ್ಸ್. ನಿಮ್ಮ ಪ್ರಕಾರ, ಬೀಯಿಂಗ್ ಎ ಸೀನಿಯರ್ ಎಕ್ಸ್ಪರ್ಟ್, ನೀವು ಈ ಪ್ರಕರಣದಿಂದ ಭಾರತೀಯ ಸೇನೆ ಅಥವಾ ನಾವೆಲ್ಲರೂ ಕೂಡ ಏನು ಲೆಸನ್ ತಗೋಬೋದು, ಅಥವಾ ಏನು ಪಾಠ ಕಲಿಬೋದು, ಏನು ಮೆಸೇಜ್ ಸಿಗ್ತಾ ಇದೆ ನಮ್ಮೆಲ್ಲರಿಗೂ?
ಮೆಸೇಜ್ ಏನಂದರೆ ನಾವು ಎಷ್ಟು ಕೇರ್ ತೊಗೊಂಡ್ರೆ ವಿಚ್ ವಿ ಮಸ್ಟ್, ಆ್ಯನ್ ಆಕ್ಸಿಡೆಂಟ್ ಇಸ್ ಆಲ್ವೇಸ್ ಅರೌಂಡ್ ದ ಕಾರ್ನರ್. ಅದು ಯಾರಿಗಾಗುತ್ತೆ, ಹೇಗಾಗುತ್ತೆ, ದ ಶೇಪ್ ಆ್ಯಂಡ್ ದ ಮ್ಯಾನರ್ ಇನ್ ವಿಚ್ ದಿ ಆಕ್ಸಿಡೆಂಟ್ ಹ್ಯಾಪನ್ಸ್ ಇಸ್ ನಾಟ್ ನೋನ್ ಟು ಎನಿಬಡಿ. Now we can only be more cautious, more preventive measures, but an accident is a reality which overcomes all preparation. ಬಟ್ ಏನೋ ಒಂದು ಕ್ಷಣ ಕಣ್ಮುಚ್ಕೊಂಡು ಸರ್, ನಾವು ದೇಶದ ಜನ ಆ 13 ಫ್ಯಾಮಿಲಿ, ಅವರ ಕುಟುಂಬ ಕಳ್ಕೊಂಡಿರೋರ ನೋವು ಒಂದು ಕ್ಷಣ ಫೀಲ್ ಮಾಡಿದ್ರೆ ಭಾಳ ನೊಂದ್ಕೊಂಡ್ಬಿಡ್ತೀವಿ ಸರ್ ನಾವು, ಏನೋ. ಬಟ್ ಆದರೆ ಕಾಲ ಎತ್ತಸ್ಮೈ ನಮಃ, ಮತ್ತೆ ಅದನ್ನು ಮರಿತೀವಿ, ಮತ್ತೆ ಇದೇ ಥರ ಶುರುವಾಗುತ್ತೆ, ಮತ್ತೆ ಆಪರೇಷನ್ ಶುರುವಾಗುತ್ತೆ, ಮತ್ತೆ ಏನೋ ಸೇನೆಯವರು ಅದೇ ಥರ ಎದ್ದು ನಿಲ್ತಾರೆ, ಮೈ ಕೊಡವಿ, ಮತ್ತು ಎಲ್ಲ ಆಯಾಮದಲ್ಲೂ ಹೋಗ್ತಾರೆ. ಬಟ್ ಡಿ ವಾಂಟ್ ಟು, ಅಂದರೆ ನನ್ನ ಪ್ರಶ್ನೆ, ಏನಾದ್ರು ಇನ್ಸಿಸ್ಟ್ ಮಾಡ್ತೀರಾ, ಇಲ್ಲ ಪಕ್ಕ ಈ ಥರ ತನಿಖೆ ಆಗಬೇಕು, ಸೊ ದಟ್ ಇಟ್ ವಿಲ್ ನಾಟ್ ಗೋಯಿಂಗ್ ಟು ರಿಪೀಟ್ ಅಗೈನ್ ಅಂತ ಏನಾದರೂ ಅನಿಸುತ್ತಾ ಸರ್ ನಿಮ್ಮ ಮನಸ್ಸಿಗೆ? ಹರೀಶ್ ಸರ್, ತನಿಖೆ ಆಗೇ ಆಗುತ್ತೆ, ಬಹಳ ಪ್ರೊಫೆಷನಲ್ ಆಗುತ್ತೆ. ಆ ಕಾರಣ ಹಿಡಿತಾರೆ. ಆ ಕಾರಣದಿಂದ ಇನ್ನೊಂದು ಆಕ್ಸಿಡೆಂಟ್ ಆಗಬಾರ್ದು ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ಬಟ್ ನಾನು ಕ್ಲೋಸಿಂಗ್ನಲ್ಲಿ ಒಂದೇ ಮಾತು ಹೇಳ್ತೀನಿ, ಇಂಗ್ಲೀಷ್ನಲ್ಲಿ ನನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕೆ ಆಗ್ತಾ ಇಲ್ಲ. ಲೈಫ್ ಹ್ಯಾಸ್ ಟು ಗೋ ಆನ್. ನೀವು ಜಾನಿ ವಾಕರ್ದು ನೋಡ್ತಿರಲ್ಲ, ಕೀಪ್ ವಾಕಿಂಗ್. ವಿ ಆಲ್ ಹ್ಯಾವ್ ಟು ಕೀಪ್ ವಾಕಿಂಗ್, ವಿ ಆಲ್ ಹ್ಯಾವ್ ಟು, ಲೈಫ್ ಹ್ಯಾಸ್ ಟು ಗೋ ಆನ್, ವೆದರ್ ವಿ ಆರ್ ದೇರ್ ಆರ್ ನಾಟ್, ಲೈಫ್ ಹ್ಯಾಸ್ ಟು ಗೋ ಆನ್. ಜೀವನ ಮುಂದುವರಿಯುತ್ತೆ, ಜೀವನ ನಡೀತಾ ಇರುತ್ತೆ ಅಂತ. ಥ್ಯಾಂಕ್ ಯು ಸರ್. ಕ್ಯಾಪ್ಟನ್ ಅರವಿಂದ್ ಶರ್ಮಾ, ಮೈಸೂರಿಂದ ಹೆಲಿಕಾಪ್ಟರ್ ತರಬೇತುದಾರರು. ಸುದೀರ್ಘ ನಿಮ್ಮ ಜೀವನ ಪಯಣದ ಅನುಭವವನ್ನು ಈ ಪ್ರಕರಣದಲ್ಲಿ ನಮಗೂ ಕೂಡ ಕಟ್ಟಿಕೊಟ್ಟಿದ್ದೀರಾ, ಅದನ್ನು ವಿಮರ್ಶೆ ಮಾಡಿದ್ದೀರಾ, ತಿಳಿಸ್ಕೊಟ್ಟಿದ್ದೀರಾ. ಕ್ಯಾಪ್ಟನ್ ಅರವಿಂದ್ ಶರ್ಮಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಅಸ್ ಸರ್. ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ ವಂದನೆಗಳು. ಮುಂದುವರಿಸ್ತೀನಿ, ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಕಾಪ್ಟರ್ ದುರಂತ ನಿನ್ನೆ ಮಧ್ಯಾಹ್ನ 12:20 ತಮಿಳುನಾಡಿನ ನೀಲಗಿರಿ ಅರಣ್ಯ ಪ್ರದೇಶದಲ್ಲಿ. ಈಗ ಚೆನ್ನೈಯಿಂದ ಬರ್ತಿರುವಂಥ, ಅಂದರೆ ತಮಿಳುನಾಡಿಂದ ಬರ್ತಿರುವಂಥ ಅಪ್ಡೇಟ್, ಬಿಪಿನ್ ರಾವತ್ ಸ್ಥಾನ ತುಂಬೋರು ಯಾರು? ಅಫ್ಕೋರ್ಸ್ ಅಲ್ಲಿಂದ ಅವರ ಬಾಡಿಗಳನ್ನು ಕಳಿಸ್ಕೊಡ್ತಾರೆ. ಇವತ್ತು ಸಂಜೆ ದೆಹಲಿಗೆ ರೀಚ್ ಆಗುತ್ತೆ, ನಿಜ. ಅಂದರೆ ದೆಹಲಿಯಲ್ಲಿ ನಡೀತಿರೋ ಅಪ್ಡೇಟ್, 3 ಸೇನೆಗಳ ಮುಖ್ಯಸ್ಥರಾಗಿದ್ದರು ಜನರಲ್ ರಾವತ್ ಅವರು. 2019 ಡಿಸೆಂಬರ್ನಲ್ಲಿ ಅಧಿಕಾರ ತಗೊಂಡಿದ್ರು. ಭಾರತೀಯ ರಕ್ಷಣಾ ಮುಖ್ಯಸ್ಥರಾಗಿ CDS. ಡಿಸೆಂಬರ್ 31, 2 ವರ್ಷ ಆಗ್ತಾ ಇತ್ತು, ಬಿಕಾಸ್ ಅವರು ಅಧಿಕಾರ ತಗೊಂಡಿದ್ದವಾಗ 2019 ಡಿಸೆಂಬರ್ 31. ಈಗ ವಾಟ್ ನೆಕ್ಸ್ಟ್? ಹೂ ನೆಕ್ಸ್ಟ್? ಯಾರು ನೆಕ್ಸ್ಟ್ ಮುಂದೆ? ಚೀಫ್ ಆಫ್ ಡಿಫೆನ್ಸ್ ಸ್ಥಾನ ಸ್ಟಾಫ್ ಯಾರಾಗ್ತಾರೆ? 3 ಸೇನೆಗಳ ಮುಖ್ಯಸ್ಥರಾಗೋರು ಯಾರು? ಬ್ರೇಕಿಂಗ್ ನ್ಯೂಸ್. ஏண்டா ஏண்டா
ಸೋಲೂರಿನ ಏರ್ಫೋರ್ಸ್ ಸ್ಟೇಷನ್ನ ದೃಶ್ಯ ತೋರಿಸ್ತಾ ಇದ್ದೀವಿ. ಎಲ್ಲ 13 ಆ್ಯಂಬುಲೆನ್ಸ್ಗಳು ತಯಾರಾಗಿದೆ. ಆ ಎಲ್ಲ ಆ್ಯಂಬುಲೆನ್ಸ್ಗಳಲ್ಲಿ ಪಾರ್ಥಿವ ಶರೀರವನ್ನು ಹೊತ್ತು ಅದೀಗ ಏರ್ ಬೇಸ್ಗೆ ಹೋಗುತ್ತೆ. ಅಲ್ಲಿಂದ ಏರ್ ಲಿಫ್ಟ್ ಮಾಡ್ತಾರೆ 13 ಜನರ ಪಾರ್ಥಿವ ಶರೀರವನ್ನು. ಬಿಪಿನ್ ರಾವತ್ ಮತ್ತು ಅವರ ಮಡದಿ ಮತ್ತು ಇನ್ನುಳಿದ ಆಫೀಸರ್ಸ್ ಸಂಜೆ ಹೊತ್ತಿಗೆ ನವದೆಹಲಿಯನ್ನು ತಲುಪುತ್ತೆ. ಅಲ್ಲಿ ಮುಂದಿನ ಕಾರ್ಯವನ್ನು ಮಾಡ್ತಾರೆ. ಹೂ ನೆಕ್ಸ್ಟ್? ಯಾರು ನೆಕ್ಸ್ಟು? ಬಿಪಿನ್ ರಾವತ್ ಆದ ನಂತರ ಇದೀಗ 2017ರಿಂದ 19 ಅವಧಿಯಲ್ಲಿ ಅವರು ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ದರು. 2019ರಿಂದ 2021 ಈ ಡಿಸೆಂಬರ್ 31 ಬಂದಿದ್ರೆ 2 ವರ್ಷ ಆಗ್ತಿತ್ತು. ಅವರು ಭಾರತೀಯ ರಕ್ಷಣಾ ಮುಖ್ಯಸ್ಥರಾಗಿದ್ದರು. ಈಗಾಗಲೇ ಚರ್ಚೆ ಶುರುವಾಗಿದೆ, ಯಾರಾಗ್ತಾರೆ ಮುಂದೆ ಅನ್ನೋದೆಲ್ಲ ಕೂಡ. ನವದೆಹಲಿಯ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಧರಣೇಶ್ ಬುಕ್ಕನಕೆರೆ ದೆಹಲಿಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಧರಣೇಶ್ ಬುಕ್ಕನಕೆರೆ. ಬಹಳ ಕುತೂಹಲ ಮತ್ತು ಮಹತ್ತರವಾದಂಥ ಬೆಳವಣಿಗೆ ಅಂತೂ ನಡೀತಾನೆ ಇರುತ್ತೆ ದೆಹಲಿಯಲ್ಲಿ ಪ್ರತಿ ಕ್ಷಣವೂ ಕೂಡ, ಹಲವಾರು ಆ್ಯಂಗಲ್ಗಳಲ್ಲಿ. ಏನಾಗ್ತಾ ಇದೆ ಒಂದಷ್ಟು ಅಪ್ಡೇಟ್ಸ್ ಪ್ಲೀಸ್. ಹರೀಶ್, ಈಗ ಬಿಪಿನ್ ರಾವತ್ ಮತ್ತು ಅವರ ಪತ್ನಿ ಸೇರಿ ಒಟ್ಟು 13 ಜನ ಈಗ ಅವರ ಪಾರ್ಥಿವ ಶರೀರಗಳನ್ನು ತಮಿಳುನಾಡಿನಿಂದ ದೆಹಲಿಗೆ ತರುವ ಪ್ರಕ್ರಿಯೆಗಳು ಆರಂಭವಾಗಿದ್ದಾವೆ. ನಾವು ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಏನಂತಂದರೆ ಸುಳ್ಳೂರು ಏರ್ ಬೇಸ್ನಿಂದ ಈಗ ಎಲ್ಲ ಪಾರ್ಥಿವ ಶರೀರಗಳನ್ನು ಇಲ್ಲಿಗೆ ಕಳಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಆಗ್ತಿದ್ದಾವೆ. ಅಲ್ಲಿಂದ ಆ ಏರ್ ಬೇಸ್ನಿಂದ ದೆಹಲಿಗೆ ಬರಲಿಕ್ಕೆ ಸಂಜೆ ಆಗುತ್ತೆ ಎನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ವಿಶೇಷ ವಿಮಾನದ ಮೂಲಕ ಈ ಪಾರ್ಥಿವ ಶರೀರಗಳು ದೆಹಲಿಗೆ ಆಗಮಿಸ್ತವೆ. ಆ ನಂತರದಲ್ಲಿ ಅವರ ಕುಟುಂಬ ವರ್ಗದವರಿಗೆ ಈ ಪಾರ್ಥಿವ ಶರೀರಗಳನ್ನು ಹಸ್ತಾಂತರಿಸುವ ಪ್ರಕ್ರಿಯೆ ನಡೆಯುತ್ತೆ. ಅದಕ್ಕೂ ಮೊದಲು ಸೇನೆ ವತಿಯಿಂದ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸಲಾಗುತ್ತೆ. ಈಗ ಅಲ್ಲಿ ಸುಳ್ಳೂರು ಏರ್ ಬೇಸ್ನಲ್ಲಿ ತಮಿಳುನಾಡು ಸರ್ಕಾರದಿಂದ ಎಲ್ಲರಿಗೂ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ. ದೆಹಲಿಗೆ ಬಂದ ಬಳಿಕ ಸೇನೆಯಿಂದ ಅವರಿಗೆ ಮತ್ತೊಮ್ಮೆ ಗೌರವ ವಂದನೆ ಸಲ್ಲಿಕೆ ಆಗುತ್ತೆ. ಅದಾದ ಬಳಿಕ ಕುಟುಂಬ ವರ್ಗದವರಿಗೆ ಹಸ್ತಾಂತರಗೊಳ್ಳುತ್ತೆ ಈ ಎಲ್ಲ ಶವಗಳು. ಸೊ ಈಗ ಅದಾದ ನಂತರ ಅಂದರೆ ನಾಳೆ ಬೆಳಿಗ್ಗೆ ಎಲ್ಲರಿನ ಬಿಪಿನ್ ರಾವತ್ ಮತ್ತು ಮಧುಲಿಕಾ ರಾವತ್ ಅವರ ಪಾರ್ಥಿವ ಶರೀರಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೆಹಲಿಯ ಕಾಮರಾಜ ಮಾರ್ಗದಲ್ಲಿರುವಂತಹ ಬಿಪಿನ್ ರಾವತ್ ಅವರ ನಿವಾಸದಲ್ಲಿ ಈ ಒಂದು ವ್ಯವಸ್ಥೆ ಆಗಿದೆ. ಅದಾದ ಬಳಿಕ ಕಾಮರಾಜ ಮಾರ್ಗದಿಂದ ಡೆಲ್ಲಿ ಕಂಟೋನ್ಮೆಂಟಲ್ವರೆಗೆ, ಯಾಕೆಂದರೆ ಡೆಲ್ಲಿ ಕಂಟೋನ್ಮೆಂಟಲ್ಲಿ ಸೇನೆಗೆ ಸಂಬಂಧಪಟ್ಟಂಥ ಒಂದು ಸ್ಮಶಾನ ಇದೆ, ಅಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಸೊ ಅಲ್ಲಿವರೆಗೂ ಕೂಡ ಮೆರವಣಿಗೆ ಮುಖಾಂತರ ಪಾರ್ಥಿವ ಶರೀರಗಳನ್ನು ಕೊಂಡೊಯ್ಯಲಾಗುತ್ತೆ. ಅದಕ್ಕೂ ಕೂಡ ಬಂದೋಬಸ್ತು ಮತ್ತೊಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಉಳಿದಂತೆ ಈಗ ಬೇರೆ ಬೇರೆ ಸೇನೆಯ ಅಧಿಕಾರಿಗಳಿಗೆ ಅವರವರ ಕುಟುಂಬದ ವರ್ಗದವರು ಅವರ ಅಭಿಪ್ರಾಯದಂತೆ ಸ್ಥಳ ಮತ್ತು ಸಮಯಕ್ಕೆ ಅನುಗುಣವಾಗಿ ಅಂತ್ಯಕ್ರಿಯೆಗಳು ನಡೀತವೆ. ಇದೊಂದು ಕಡೆ. ಮತ್ತೊಂದು ಕಡೆ ಈಗ ತನಿಖೆಗಳು ನಡೀತಾನೆ ಇದ್ದಾವೆ. ಮತ್ತು ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸದನದಲ್ಲಿ, ಎರಡೂ ಸದನದಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಒಂದು ಎಂದಾಗ ಅತ್ಯಂತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರ್ತಾರೆ ಸೇನೆಯ ಹಿರಿಯ ಅಧಿಕಾರಿಗಳು. ಇಷ್ಟೆಲ್ಲ ಇದ್ರೂ ಕೂಡ ಅಪಘಾತ ಆಗಿದೆ. ಸೊ ಹಾಗಾಗಿ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಬೇಕಾಗತ್ತೆ, ಮಾಡ್ತಿದ್ದಾರೆ. ಮತ್ತೀಗ ಇವತ್ತು ಬೆಳಿಗ್ಗೆ ವಾಯುಸೇನಾ ಮುಖ್ಯಸ್ಥರಾದಂತಹ VR ಚೌಧರಿ ಕೂಡ ಅಲ್ಲಿಗೆ ಆಗಮಿಸಿ ಅವರು ಕೂಡ ಮಾಹಿತಿಯನ್ನ ಪಡ್ಕೊಳ್ತಾರೆ. ಅದನ್ನ ಬಹುತೇಕ ಈಗ ಪೋಸ್ಟ್ ಖಾಲಿ ಆಯ್ತು. ಭಾರತೀಯ ರಕ್ಷಣಾ ಮುಖ್ಯಸ್ಥರು ಯಾರು ಅನ್ನುವ ಮುಂದಿನ ಪ್ರಶ್ನೆ ಕೂಡ ಇದ್ದೇ ಇರುತ್ತೆ. ಯಾರದಕ್ಕೆ ಅರ್ಹರಾಗ್ತಾರೆ, ಎಷ್ಟು ದಿನ ತೆಗೆದುಕೊಳ್ಳುತ್ತೆ ನೇಮಕ ಮಾಡೋಕೆ, ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆಯಾ? ಡೆವಲಪ್ಮೆಂಟ್ಸ್ ಆಗ್ತಾ ಇದೆಯಾ?
ಇದ್ರ ಬಗ್ಗೆ ಖಚಿತವಾದಂಥ ಮಾಹಿತಿ ಲಭ್ಯ ಆಗಿಲ್ಲ. ನಿನ್ನೆ ಸಂಜೆ ಒಂದು ಮೀಟಿಂಗ್ ಆಗಿತ್ತು, CCS ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಭೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಭೆ ಆಗಿತ್ತು. ಆ ಸಭೆಯಲ್ಲಿ ಸೂಚ್ಯವಾಗಿ ಚರ್ಚೆ ಆಗಿರುವ ಸಾಧ್ಯತೆ ಇದೆ. ಯಾಕೆಂದರೆ ಇದು ಬಹಳ ನಿರ್ಣಾಯಕವಾದಂತಹ ಪೋಸ್ಟ್ ಆಗಿರೋ ಕಾರಣಕ್ಕೋಸ್ಕರ ಹೆಚ್ಚು ದಿನ ಖಾಲಿ ಬಿಟ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅದರಿಂದ ಬೇಗ ತುಂಬಬೇಕಾಗತ್ತೆ. ಮತ್ತೀಗ ಅರ್ಹರು ಯಾರು, ಈಗ ಫಾರ್ ಎಕ್ಸಾಂಪಲ್ ಈ ಬಿಪಿನ್ ರಾವತ್ ಅವರನ್ನು ತುಂಬಿಕೊಂಡಾಗ ಅದು ಆವಾಗ ಹೊಸ ಪೋಸ್ಟ್, ಸೊ ಹೊಸ ಪೋಸ್ಟನ್ನು ಕ್ರಿಯೇಟ್ ಮಾಡಿ ಬಿಪಿನ್ ರಾವತ್ ಅವರಿಗೆ, ಅವರು ಸೇನೆಯ ಮುಖ್ಯಸ್ಥರಾಗಿದ್ದು ನಿವೃತ್ತಿಯಾದ ಬಳಿಕ ಅವರನ್ನು CDS ಆಗಿ ನೇಮಕ ಮಾಡಲಾಗಿತ್ತು. ಸೊ ಈ ನೇರವಾಗಿ ಅವರು ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಗೆ ರಿಪೋರ್ಟ್ ಮಾಡಿಕೊಳ್ಳುವಂತಹ ಅವಕಾಶವನ್ನು ಕೊಟ್ಟು ಪೋಸ್ಟನ್ನು ಕ್ರಿಯೇಟ್ ಮಾಡಲಾಗಿತ್ತು. ಈಗ ಇರುವ 3 ಸೇನೆಗಳ, ವಾಯುಸೇನೆ, ಭೂಸೇನೆ ಮತ್ತು ಜಲಸೇನೆಗಳ ಮುಖ್ಯಸ್ಥರ ಪೈಕಿ ಯಾರನ್ನಾದರೂ ಒಬ್ಬರನ್ನ ಎಲಿವೇಟ್ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಅದಕ್ಕೆ ಹೊರತಾಗಿ ಬೇರೆ ಯಾರನ್ನೋ ಬೈಪಾಸ್ ಮಾಡಿ ತರುವ ಸಾಧ್ಯತೆಗಳು ಬಹಳ ಕಡಿಮೆ. ಆ 3ರಲ್ಲಿ ಯಾರಾಗ್ತಾರೆ ಅನ್ನುವಂಥದ್ದು ಕುತೂಹಲ ಇದ್ದೇ ಇರುತ್ತೆ. ಆ ಚರ್ಚೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ, ಆದರೆ ಮುಖ್ಯವಾಗಿ ನರೇಂದ್ರ ಮೋದಿ ಮತ್ತು ರಕ್ಷಣಾ ಸಚಿವರು, ಹೆಚ್ಚು ಅಂದರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋವಲ್ ಅವರ ಸಲಹೆಯನ್ನು ಪಡ್ಕೊಳ್ಬಹುದು. ಸೊ ಆ ಲೆವೆಲ್ನಲ್ಲಿ ನಡ್ತಿರುವಂಥ ಚರ್ಚೆ ಇದು. ಅದಿನ್ನೂ ಕೂಡ ಯಾವುದೇ ರೀತಿಯ ನಿಖರವಾದಂತಹ ಮಾಹಿತಿಗಳು ಮಾಧ್ಯಮಗಳಿಗೆ ಲಭ್ಯ ಆಗ್ತಿಲ್ಲ. ಬಟ್ ಒಂದಂತೂ ಶೂರ್ ಏನಂತಂದರೆ, ಇದನ್ನ ಹೆಚ್ಚು ದಿನ ಖಾಲಿ ಬಿಟ್ಕೊಳ್ಳಲ್ಲ, ತುಂಬ್ತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಈಗ ಕೆಲವೇ ಹೊತ್ತಿನ ಹಿಂದೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ರಾಜನಾಥ್ ಸಿಂಗ್ ಅವರನ್ನ ಅವ್ರಿಗೆ ಕರೆ ಕೊಟ್ಟಿದ್ದಾರೆ. ಅಂದರೆ ಈ ಘಟನೆಯ ಬಗ್ಗೆ ಮಾಹಿತಿ ಪಡ್ಕೊಳ್ಳಿಕ್ಕೆ ಕರೆ ಕೊಟ್ಟಿದ್ದಾರಾ, ಅಥವಾ ನೀವು ಹೇಳ್ದಂಗೆ CDS ಪೋಸ್ಟನ್ನು ತುಂಬುವ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಬಹುತೇಕ 2 ವಿಷಯಗಳು ಚರ್ಚೆ ಆಗುವ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಸಂಜೆ ವೇಳೆಗೆ ಈ ಎಲ್ಲ ಪಾರ್ಥಿವ ಶರೀರಗಳು ದೆಹಲಿಗೆ ಆಗಮಿಸುವ ನಿರೀಕ್ಷೆ ಇದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಧನೇಶ್ ಬುಕ್ಕನಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ನ್ಯೂಸ್ ಮುಂದುವರಿತೆ, ಒಂದು ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಕೋನೂರು ಸೇನಾ ಹೆಲಿಕಾಪ್ಟರ್ ದುರಂತ ಪ್ರಕರಣ, ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ರಾಜನಾಥ್ ಸಿಂಗ್ ಅವರು. ಫೋನ್ ಮಾಡಿ ಮಾಹಿತಿಯನ್ನು ಕೊಡೋರಿದ್ದಾರೆ ರಕ್ಷಣಾ ಸಚಿವರು. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ಬರ್ತಿರುವಂಥ ಅಪ್ಡೇಟ್ ಇದು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ರಾಷ್ಟ್ರಪತಿಗಳಿಗೆ ರಕ್ಷಣಾ ಸಚಿವರು ಅದ್ರ ಬಗ್ಗೆ ಮಾಹಿತಿ ಕೊಡೋರಿದ್ದಾರೆ. ಈಗಾಗಲೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಾತನಾಡಿದ ರಕ್ಷಣಾ ಸಚಿವರು ಮಾಹಿತಿ ಕೊಟ್ಟರು. ಈಗ ರಾಷ್ಟ್ರಪತಿಗಳಿಗೆ ಸಂಪೂರ್ಣ ವಿವರವನ್ನು ಕೊಡೋರಿದ್ದಾರೆ ರಕ್ಷಣಾ ಸಚಿವರು. आज मैं बड़े दुख और भारी मन से 8 दिसंबर 2021 की दोपहर में हुई मिलिट्री हेलीकॉप्टर, जिसमें भारत के प्रथम चीफ ऑफ डिफेंस स्टाफ जनरल बिपिन रावत, उनकी धर्मपत्नी एवं 12 अन्य सवार थे, की दुर्घटना के दुर्भाग्यपूर्ण समाचार से अवगत कराने के लिए आप सबके बीच खड़ा हुआ हूं। जनरल बिपिन रावत डिफेंस सर्विसेज स्टाफ कॉलेज वेलिंगटन के स्टूडेंट ऑफिसर से इंटरेक्ट करने के लिए अपने एक शेड्यूल्ड विजिट पर थे। एयरफोर्स के Mi-17V5 हेलीकॉप्टर ने कल 11:48 पर सुलूर एयरबेस से अपनी उड़ान भरी, जिसे 12:15 पर वेलिंगटन में लैंड करना था। सुलूर एयरबेस के एयर ट्रैफिक कंट्रोल ने लगभग 12:08 पर हेलीकॉप्टर से अपना कांटेक्ट खो दिया। बाद में कुनूर के पास जंगल में कुछ स्थानीय लोगों ने आग लगी हुई देखी। जब वे भागकर उस स्थान पर पहुंचे तो उन्होंने मिलिट्री हेलीकॉप्टर के अवशेष को आग की लपटों से घिरा हुआ देखा। स्थानीय प्रशासन से एक बचाव दल उस जगह पर पहुंच गया। उन्होंने क्रैश साइट से सर्वाइवर्स को रिकवर करने का भी प्रयास किया। उस अवशेष से जितने भी लोगों को निकाला जा सका उन सबको यथाशीघ्र वेलिंगटन के मिलिट्री हॉस्पिटल पहुंचाया गया। प्राप्त जानकारी के अनुसार उस हेलीकॉप्टर में सवार
कुल 14 लोगों में से 13 लोगों की मृत्यु हो गई। जिन लोगों की दुर्भाग्यपूर्ण मौतें हुई उनमें चीफ ऑफ डिफेंस स्टाफ और उनकी धर्मपत्नी श्रीमती मधुलिका रावत, उनके रक्षा सलाहकार ब्रिगेडियर लखविंदर सिंह लिड्डर, स्टाफ ऑफिसर लेफ्टिनेंट कर्नल हरजिंदर सिंह और एयर फोर्स हेलीकॉप्टर क्रू समेत आर्म्ड फोर्सेस के अन्य 9 लोग शामिल हैं। उनके नाम हैं विंग कमांडर पृथ्वी सिंह चौहान, स्क्वाड्रन लीडर कुलदीप सिंह, जूनियर वारंट ऑफिसर राणा प्रताप दास, जूनियर वारंट ऑफिसर अरक्कल प्रदीप, हरविंदर सतपाल राय, नायक गुरुसेवक सिंह, नायक जितेंद्र कुमार, लांस नायक विवेक कुमार, लांस नायक बी साई तेजा। सभी पार्थिव शरीर को आज शाम तक इंडियन एयरफोर्स प्लेन से दिल्ली लाया जाएगा। ग्रुप कैप्टन वरुण सिंह वेलिंगटन के मिलिट्री हॉस्पिटल में लाइफ सपोर्ट पर हैं और उन्हें बचाने के हर संभव प्रयास किए जा रहे हैं। अध्यक्ष महोदय, एयर चीफ मार्शल श्री वी.आर. चौधरी को घटनास्थल पर दुर्घटना की सूचना प्राप्त होने पर कल ही भेज दिया गया है। उन्होंने घटनास्थल एवं वेलिंगटन हॉस्पिटल जाकर स्थिति का जायजा लिया। इस दुर्घटना के संबंध में इंडियन एयरफोर्स द्वारा एयर मार्शल मानवेंद्र सिंह की अध्यक्षता में एक ट्राई सर्विस इंक्वायरी के भी आदेश दे दिए गए हैं। इंक्वायरी टीम के ऑफिसर्स ने कल ही वेलिंगटन पहुंचकर अपना कार्य भी प्रारंभ कर दिया है। चीफ ऑफ डिफेंस स्टाफ का अंतिम संस्कार फुल मिलिट्री ऑनर्स के साथ किया जाएगा और अन्य सभी मिलिट्री पर्सनल का अंतिम संस्कार भी एप्रोप्रिएट मिलिट्री ऑनर के साथ किया जाएगा। अध्यक्ष महोदय, अंत में मैं देश की ओर से सभी दिवंगत लोगों को हार्दिक श्रद्धांजलि अर्पित करता हूं और उनके परिवारजनों के प्रति अपनी संवेदना भी व्यक्त करता हूं। आज माननीय सदस्यगण, मैं अपनी ओर से तथा पूरे सदन की ओर से भारत के प्रथम चीफ ऑफ डिफेंस स्टाफ जनरल विपिन रावत जी तथा उनकी पत्नी श्री मधुलिका रावत की हेलीकॉप्टर दुर्घटना में दुखद मृत्यु पर शोक व्यक्त करता हूं। देश के पहले चीफ ऑफ डिफेंस स्टाफ के रूप में जनरल विपिन रावत ने हमारे देश की प्रतिरक्षा व्यवस्था में मूलभूत परिवर्तन लाने में अपना अमूल्य योगदान दिया था। उन्हें राष्ट्र के प्रति तथा अपने सैनिकों के प्रति समर्पण एवं प्रतिबद्धता के लिए सदैव याद रखा जाएगा। दिवंगत पुण्य आत्मा को हमारी विनम्र श्रद्धांजलि। मैं सदन की ओर से इस दुर्घटना में वीर गति प्राप्त हमारी सशस्त्र सेना के वीर सैनिकों ब्रिगेडियर लखविंदर सिंह लिट्ठर, स्टाफ ऑफिसर लेफ्टिनेंट कर्नल हरजिंदर सिंह, विंग कमांडर पृथ्वी सिंह चौहान, स्क्वाड्रन लीडर कुलदीप सिंह, प्रताप दास, जूनियर ऑफिसर अरकल सिंह प्रदीप, हवलदार सतपाल राय, नायक गुरुसेवक सिंह, नायक जितेंद्र कुमार, लांस नायक विवेक कुमार, लांस नायक बी साई तेजा के प्रति भी श्रद्धांजलि अर्पित करता हूं। सभा इस दुर्घटना में गंभीर रूप से घायल ग्रुप कैप्टन वरुण सिंह के शीघ्र स्वस्थ होने की कामना करती है। सभा की ओर से मैं सभी वीर सैनिकों की प्रति हार्दिक संवेदना व्यक्त करता हूं तथा ईश्वर से प्रार्थना करता हूं कि उन्हें इस असहनीय दुख को सहन करने की शक्ति प्रदान दे। अब सभा दिवंगत पुण्य आत्माओं के सम्मान में कुछ देर मौन रहेगी। ओम शांति। ಇವತ್ತು ಬೆಳಗ್ಗೆ ನಡೆದಂತಹ ಸಂಸತ್ನ ಬೆಳವಣಿಗೆನ ನಿಮಗೆ ಗಮನ ಕೊಟ್ವಿ ನಾವು. ಇನ್ನು ಸೇನಾ ಹೆಲಿಕಾಪ್ಟರ್ ದುರಂತ ಪ್ರಕರಣ, ಹೆಲಿಕಾಪ್ಟರ್ನ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಆಯಿತು. ಈಗ ಸೀಕ್ರೆಟ್ ಅಂದರೆ ಏನಾಗಿದೆ ಅನ್ನೋ ದುರಂತದ ಸೀಕ್ರೆಟ್ ಇರೋದು ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ. ಸ್ಥಳಕ್ಕೆ ಭೇಟಿ ಕೊಟ್ಟರು ವಾಯುಸೇನಾ ಮುಖ್ಯಸ್ಥ ವಿ.ಆರ್. ಚೌಧರಿ ಅವರು. ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಖುದ್ದು ಅವರೇ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಚೌಧರಿ ಅವರು. ಇದ್ರ ಬಗ್ಗೆ ಕೋಸ್ ರಕ್ಷಣಾ ಸಚಿವರು ಕೂಡ
ಸಂಸತ್ನಲ್ಲಿ ಮಾತಾಡಿದ್ರು. ಇಮಿಡಿಯೇಟಾಗಿ ಚೌಧರಿ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ, ಅವರೆಲ್ಲ ಮುಂದಾಳತ್ವ ತೊಗೊಂಡಿದ್ದಾರೆ, ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಿದ್ದೀರಿ, ಇನ್ವೆಸ್ಟಿಗೇಷನ್ ಜಾರಿಯಲ್ಲಿದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟರು. ಡೇಟಾ ರೆಕಾರ್ಡರ್ ಅದು ಫೈನಲ್ ಮೊಮೆಂಟ್ ತನಕ 12 ಗಂಟೆ 8 ನಿಮಿಷ ತನಕ ಏನೇನು ಮಾತಾಡಿದ್ದಾರೆ ಮತ್ತು ಯಾವ ಸ್ಪೀಡಲ್ಲಿತ್ತು, ಏನು ಪ್ರಾಬ್ಲಮ್ ಆಗ್ತಾ ಇತ್ತು, 88 ಅಂಶಗಳನ್ನು ದಾಖಲಿಸುವಂತಹ ಸಾಮರ್ಥ್ಯ ಬ್ಲ್ಯಾಕ್ ಬಾಕ್ಸಲ್ಲಿದೆ. ಹಾಗಾಗಿ ಆ ಎಲ್ಲ ಮಾಹಿತಿಗಳು ಕೂಡ ಅದರಲ್ಲಿರುತ್ತೆ. ಅದು ರಿಕವರಿ ಆದರೆ ಅದೇನಾಯಿತು ಅಂತ ಗೊತ್ತಾಗುತ್ತೆ. ಯಾಕೆ ಏನು ನಡೆದಿತ್ತು ಹೆಲಿಕಾಪ್ಟರ್ನಲ್ಲಿ ಆ ಕ್ಷಣ, ಆ ಕಾಕ್ಪಿಟ್ನಲ್ಲಾದಂಥ ಬೆಳವಣಿಗೆ ಏನು, ಗಾಳಿಯ ಒತ್ತಡ, ಅಟ್ಮಾಸ್ಫಿರಿಕ್ ಪ್ರೆಷರ್, ಆ ಇಡೀ ಬ್ಲ್ಯಾಕ್ ಬಾಕ್ಸ್ ಕೇಸರಿ ಬಣ್ಣದಲ್ಲಿರುತ್ತೆ. ಆ ಬಾಕ್ಸ್ ಆಕಾರದಲ್ಲೂ ಅದಿರಲ್ಲ, ಕಂಪ್ರೆಸರ್ ಆಕಾರದ ಉಪಕರಣ ಅದು, ಅದರೊಳಗಡೆ ಎಲ್ಲ ದಾಖಲಾಗಿರುತ್ತೆ. ಅದರಿಂದ ಗೊತ್ತಾಗೋದು ಏನಾಗಿದೆ ಫೈನಲ್ ಬ್ಲಾಕ್ಸಲ್ಲಿ. 1950ರಲ್ಲಿ ಬ್ಲ್ಯಾಕ್ ಬಾಕ್ಸ್ ಒಂದು ಆವಿಷ್ಕಾರ ಆಯಿತು. ಎಲ್ಲ ವಿಮಾನಗಳಲ್ಲೂ ಕೂಡ ಈ ಬ್ಲ್ಯಾಕ್ ಬಾಕ್ಸ್ ಇದ್ದೇ ಇರುತ್ತೆ. ಸಿವಿಲಿಯನ್ ಏರ್ಕ್ರಾಫ್ಟ್ ಆಗಲಿ, ಆರ್ಮಿ ಏರ್ಕ್ರಾಫ್ಟ್ ಆಗಲಿ.